ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತಿರುಪತಿ ವಿಡಿಯೋ ಹಾಕಿದ್ದೆ, ಎಲ್ಲರೂ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಹಾಗೆ ಇನ್ನೂ ಹೆಚ್ಚು ಜನ ಯಾರ್ಯಾರು ನೋಡಿಲ್ಲ ಪ್ಲೀಸ್ ನೋಡಿ. ಯಾಕಂದರೆ ನನ್ನ ಪ್ರತಿದಿನದ ಒಂದು ರೊಟೀನ್ ಹೇಗಿರುತ್ತೆ, ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಎಲ್ಲದನ್ನು ಶೇರ್ ಮಾಡ್ತೀನಿ. ನೀವು ನೋಡಿ ಸಪೋರ್ಟ್ ಮಾಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ. ಇವತ್ತಿನ ವಿಡಿಯೋ ಬಂದು ಯಾರೆಲ್ಲ ಟೈಲರ್ಸ್ ನನ್ನ ವಿಡಿಯೋ ನೋಡ್ತೀರಾ ಅಥವಾ ಟೈಲರಿಂಗ್ ಬಟ್ಟೆ ಕೊಡುವಂಥ ಕಸ್ಟಮರು, ಇವರೆಲ್ಲರಿಗೂ ಒಂದು ಒಳ್ಳೆ ಮೋಟಿವೇಶನ್ ವಿಡಿಯೋನೇ ಅನ್ಬೋದು. ಏನು ಇವತ್ತಿನ ಟಾಪಿಕ್ ಅಂದರೆ ಟೈಲರಿಂಗಲ್ಲಾಗಿರ್ಬೋದು, ಯಾವುದೇ ಕೆಲಸದಲ್ಲಾಗಿರ್ಬೋದು, ಅತಿ ಒಳ್ಳೆತನ ಅದು ನಮಗೇನೆ ಹಾನಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಅದೇ ರೀತಿ ಮಾಡಿಕೊಂಡು ನಾನು ಇವತ್ತು ಎಷ್ಟು ನಷ್ಟದಲ್ಲಿದ್ದೀನಿ ಅಂತಂದರೆ, ಅತಿ ಒಳ್ಳೆತನೂ ಸಹಿತನೂ ನಮಗೆ ಬೇಡ. ಕೆಲಸದಲ್ಲಿ ವ್ಯವಹಾರ ಅಂದರೆ ವ್ಯವಹಾರ, ಕೆಲಸದಲ್ಲಿ ನಮ್ಗೆ ಏನು ಸ್ಟ್ರಿಕ್ಟ್ ಇರುತ್ತೋ ಅದನ್ನು ನಿಭಾಯಿಸ್ಕೊಂಡು ಹೋಗಿ. ಈಗೊಂದು ಕೆಲವು 5-6 ವರ್ಷದಿಂದ ನಾನು ಫುಲ್ ಸ್ಟ್ರಿಕ್ಟಾಗಿ ನನ್ನ ಕೆಲಸದಲ್ಲಿ ನಾನಿದ್ದೀನಿ. ಯಾಕಂದರೆ ನಾನು ಮೊದಲು ಏನೇನು ತಪ್ಪು ಮಾಡಿದ್ದೆ, ಅದರಿಂದ ಎಷ್ಟೊಂದು ತೊಂದರೆಗಳಾಗಿತ್ತು ಅಂತ ನಾನು ಹೇಳ್ತೀನಿ. ಈಗ ನಾನು ಹೀಗಿರೋದಕ್ಕೂ ಕಾರಣ ಅತಿ ಒಳ್ಳೆತನನೇ ಅಂತ ಹೇಳ್ಬೋದು. ಅದು ಏನು ಅಂತ ಹೇಳ್ತೀನಿ. ಈ ರೀತಿ ನೀವೇನಾದರೂ ಮಾಡ್ತಾ ಇದ್ರೆ ಇವತ್ತಿಂದನೇ ಸರಿ ಮಾಡ್ಕೊಳ್ಳಿ. ಮತ್ತು ಈ ರೀತಿ ಅನುಭವಗಳು ನಿಮಗೂ ಆಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನು ಅಂತಂದರೆ, ನಿಮ್ಮ ರಿಲೇಷನ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ಟೈಲರಿಂಗ್ ಬಟ್ಟೆ ಕೊಟ್ಟು ಅತಿ ಪರಿಚಯ ಆಗಿರೋರಾಗಿರ್ಬೋದು, ನಿಮ್ಮ ಏನು ರೇಟ್ ಇದೆ ಫಿಕ್ಸ್ಡ್ ನೀವು ಬಟ್ಟೆ ಹೊಲ್ದಿರೋ ರೇಟನ್ನು ಹೇಳಿ. ನಿಮ್ಮ ಕೆಲಸದ ವಿಷಯದಲ್ಲಿ ನೀವು ಸ್ಟ್ರಿಕ್ಟಾಗಿ ಹೇಳಲೇಬೇಕು. ಬೇರೆ ಹೊರಗೆ ಹೋದ ತಕ್ಷಣ ಫ್ರೆಂಡ್ಸು, ರಿಲೇಷನ್ ಎಲ್ಲರೂ. ಯಾಕಂದರೆ ನಾನು ಮೊದಲು ಮಾಡಿದಂಥ ತಪ್ಪೇನು ಅಂತಂದರೆ, ಟೈಲರಿಂಗ್ ಕಲಿತ ತಕ್ಷಣ ರಿಲೇಷನಿಗೆ ಫ್ರೀಯಾಗಿ ಹೊಲ್ಕೊಡೋದು, ಫ್ರೆಂಡ್ಸಿಗೆ ಕಡಿಮೆ ರೇಟಿಗೆ ಹೊಲ್ಕೊಡೋದು. ಆಮೇಲೆ ನನ್ನ ಕಸ್ಟಮರ್ ಎಲ್ಲೂ ಹೋಗಲ್ಲ, ನನ್ನ ಹತ್ರನೇ ಬರ್ತಾರೆ ಅನ್ನೋ ಒಂದು ಅದೇನು ಅಂತಾರಲ್ಲ, ಅದು ಭ್ರಮೆ ಒಳಗಡೆ ಅವರಿಗೆ ನಾನು ಅತೀ ಕಡಿಮೆ ರೇಟ್ ತಗೊಳ್ಳೋದು. ಈ ರೀತಿ ಮಾಡಿ ನಾವು ಹೇಗಂದರೆ, ನಾನು ಇಂಪ್ರೂವ್ಮೆಂಟೇ ಆಗಿಲ್ಲ. ನನಗೆ ಯಾವಾಗ ಬುದ್ಧಿ ಬಂತು ಅಂದರೆ, ಈಗ ಒಂದು 5-6 ವರ್ಷದಿಂದ ನಮ್ಮೂರಿಗೇ ಹೊರಗಡೆಯಿಂದ ಬಂದಂತಹ ಟೈಲರ್ಸ್ಗಳು 1-2 ರೇಟ್ ತೊಗೊಂಡು ನಮ್ಮೂರು ಜನಕ್ಕೆ ಹೊಲ್ಕೊಡ್ತಿದ್ರು. ನಮ್ಮೂರು ಜನ, ನಾನು ಹುಟ್ಟಿ ಬೆಳೆದಿರೋ ಮದುವೆ ಆಗಿರೋ ಊರಿದು, ನಾವು ಜಾಸ್ತಿ ರೇಟ್ ಆ ಥರ ತೊಗೋಬಾರ್ದು ಅಂತೇಳಿ ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಾನು ಕಡಿಮೆ ರೇಟ್ ತೊಗೊಳ್ತಿದ್ದೆ. ಆದರೆ ಅವ್ರು ಹೇಗಂದರೆ, ಬೇರೆ ಊರಿಂದ ಬಂದಂಥ ಟೈಲರ್ಸ್ಗಳಿಗೆ ಬಟ್ಟೆ ಕೊಟ್ಟಾಗ ಅವರು 450-500 ರೂಪಾಯಿ ಅಂದ್ರೂ ಸಹಿತ, ಈಗ 2 ವರ್ಷದ ಹಿಂದೆನೇ ಅಷ್ಟು ಕೊಡ್ತಿದ್ರು ಫ್ರೆಂಡ್ಸ್. ಅಲ್ಲಿ ಅವರು 500-600 ಕೊಟ್ಟು ಹೊಲಿಸ್ತಾರೆ. ನನ್ನ ಹತ್ರ ಅಂದರೆ 150 ರೂಪಾಯಿ ಕೇಳ್ತಾರಲ್ವಾ ಅಂತ ಹೇಳ್ಬಿಟ್ಟು ನಂಗೆ ತುಂಬ ಬೇಜಾರಾಯಿತು. ನಾನು ತುಂಬ ಸ್ಟ್ರಿಕ್ಟ್ ಆಗಿದೆ. ಅಷ್ಟ್ರ ಮೇಲೆ ಈ ರೀತಿ ಮಾಡ್ತಾರೆ. ನಾವು ಗುರ್ತು ಪರಿಚಯ ಇರೋ ಅಂಥ ಊರಲ್ಲಿ ನಮಗೆ ಕಡಿಮೆ ಕೊಡ್ತಾರೆ. ಅದೇ ಹೊರಗಡೆ ಹೋಗಿ ಹೊಲ್ಸ್ಕೊಂಬರ್ಬೇಕು ಅಂದರೆ 1-2 ರೇಟ್ ಕೊಟ್ಬಿಟ್ಟು ಹೊಲ್ಸ್ಕೊಂಬರ್ತಾರೆ. ಮತ್ತು ನಾವು ಇನ್ನೊಂದು ಭ್ರಮೆ ಒಳಗೆ ಕೂತಿರ್ತೀವಿ, ಇವಳು ನನ್ನ ಕಸ್ಟಮರಪ್ಪ, ಇವು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತೇಳಿ ಭ್ರಮೆ ಒಳಗಿರ್ತೀವಿ. ಅವ್ರು ನಮಗೆ ಗೊತ್ತಿಲ್ದಂಗೆ ಬೇರೆ ಕಡೆ ಎಷ್ಟೋ ಬ್ಲೌಸ್ಗಳನ್ನು ಹೊಲಿಸಿರ್ತಾರೆ. ಸುಮ್ಮನೆ ಅವರಿಗೆ ಹೇಗಂದರೆ ನಾಳೆನೇ ಬ್ಲೌಸ್ ಬೇಕಾಗಿರುತ್ತೆ, ಅಂಥ ಟೈಮಲ್ಲಿ ನಾವು ನೆನಪಾಗ್ತೀವಿ. ಈ ರೀತಿ ಎಲ್ಲ ಬೇಜಾರುಗಳಾಗಿ ಈಗಂತೂ ಟೈಲರಿಂಗಲ್ಲಿ ಫುಲ್ಲು ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇವಳು ನನ್ನ ಹತ್ರನೇ ಬರ್ತಾಳೆ, ಬೇರೆ ಎಲ್ಲೂ ಹೋಗಲ್ಲ ಅನ್ನೋದು, ನಾವು ಅತಿ ಕಡಿಮೆ ಬೆಲೆಯಲ್ಲಿ ಹೊಲ್ಕೊಡೋದು. ಈಗ ರೇಟ್ ಬಂದ್ಬಿಟ್ಟು ಒಂದು ಬ್ಲೌಸು ಮತ್ತು ಸ್ಯಾರಿ ಹೊಲಿಯೋದಕ್ಕೆ ಸಿಂಪಲಾಗಿ 350 ರೂಪಾಯಿ ಇದೆ. ನಮ್ಮ ಹತ್ರ ಇವಾಗ ಒಂದು 10 ವರ್ಷದಿಂದ ಹೊಲಿಸಿದಾರೆ ಅಂದರೆ ಅವ್ರ ರೇಟ್ 150 ರೂಪಾಯಿ. 150 ರೂಪಾಯಿ ಮೇಲೆ 1 ರೂಪಾಯಿ ಜಾಸ್ತಿ ಕೊಡೋಲ್ಲ. ಅದೇ ನಾವು ಹೊಸ ಕಸ್ಟಮರ್ಗಳು ನಮಗೆ ಪರಿಚಯ ಆಗಿ ನಾವು ಹೊಲಿತಾ ಹೋದ್ವಿ ಅಂದರೆ ನಾವು 350 ಹೇಳ್ಬೋದು, 450 ಹೇಳ್ಬೋದು, 500 ರೂಪಾಯಿ ಹೇಳ್ಬೋದು. ಅವರು ಚರ್ಚೆ ಮಾಡಲ್ಲ. ಈ ಆವಾಗಿನ ಪುರಾತನ ಕಾಲದಿಂದನೂ ಬಂದಂಥ ಕಸ್ಟಮರ್ನೇ ಹಿಡ್ಕೊಂಡು ಅವ್ರು 150 ರೂಪಾಯಿ ಮೇಲೆ 1 ರೂಪಾಯಿಯೂ ರೇಸ್ ಆಗಲ್ಲ. ಆ ರೀತಿ ಮಾಡಬೇಡಿ. ಯಾಕಂದರೆ ನೀವು ಎಷ್ಟು ಟೈಮ್ವರೆಗೂ ಅವರಿಗೆ ಒಂದು ಬಟ್ಟೆ ಹೊಲ್ಕೊಡ್ತಿರ್ತೀರೋ ಅಷ್ಟು ಟೈಮ್ವರೆಗೂ ಅಷ್ಟೇ ಅವ್ರು ನಿಮಗೆ ಬೆಲೆ ಕೊಡೋದು. ನೀವು ಏನಾದರೂ ಬಟ್ಟೆ ಹೊಲಿಯೋದು ನಿಲ್ಲಿಸಿದ್ರಿ, ಏಜ್ ಆಯಿತು, ಇಲ್ಲ ನಂಗೆ ಕಾಲು ನೋವು, ಸೊಂಟ ನೋವು, ಈ ಥರ ಎಲ್ಲ ಪ್ರಾಬ್ಲಮ್ ಬಂದು ನೀವು ಬಟ್ಟೆಗಳು ನಿಲ್ಲಿಸಿದ್ರೆ ನೀವು ಯಾರು ಅಂತಲೂ ಮಾತಾಡ್ಸಲ್ಲ ಆ ಥರ ಕಸ್ಟಮರ್ಗಳು. ಹಾಗಾಗಿ ನಾ ಹೇಳೋದೇನೆಂದರೆ, ನಾವು ಮಾಡೋವಂಥ ಈ ಒಂದು ಟೈಮ್ ಅಂದರೆ, ಈಗ ನಾನೇ ತಗೊಳ್ಳಿ, ನಾನೀಗ ಒಂದು 20-22 ವರ್ಷದಿಂದ ಟೈಲರಿಂಗ್ ಮಾಡ್ತಾ ಇದ್ದೀನಿ. ಇನ್ನೇನು ಅಮ್ಮಮ್ಮ ಅಂದರೆ ಒಂದು 10 ವರ್ಷ ಮಾಡ್ಬೋದು ಇಂಟ್ರೆಸ್ಟ್ ಇದ್ದರೆ. ಇಲ್ಲ ಅಂತಂದರೆ ಅದು ಇಲ್ಲ ಫ್ರೆಂಡ್ಸ್. ಕಡಿಮೆ ಟೈಮ್ ಆದಾಗ ನೀನು ಬಟ್ಟೆ ಹೊಲಿಯೋದು ಬಿಟ್ಟೆ ಅಂದರೆ ಅವ್ರು ಇನ್ನೊಂದು ಯಾರು ಅಂತಲೂ ಮಾತಾಡ್ಸಲ್ಲ. ಹಾಗೆ ನಮಗೊಂದು ಡಿಮ್ಯಾಂಡ್ ಇರಬೇಕಾದ್ರೆ ಅಷ್ಟೇ ನಮ್ಮ ಹತ್ರ ಬರ್ತಾರೆ. ನಮ್ಮ ಹತ್ರ ಏನೂ ಕೆಲಸ ಆಗಲ್ಲ ಅಂದರೆ ನೀ ಯಾರು ಅಂತಲೂ ಮಾತಾಡ್ಸಲ್ಲ. ಹಾಗಾಗಿ ಕಸ್ಟಮರ್ಗಳನ್ನು ನೀವು ಯಾವ ರೀತಿ ಟ್ರೀಟ್ ಮಾಡಬೇಕು ಅದೇ ರೀತಿ ಟ್ರೀಟ್ ಮಾಡಿ. ಯಾಕಂದರೆ ನಿಮ್ಮ ಹತ್ರ ಒಂದು ಕೆಲಸ ಆಗುತ್ತಂದರೆ ಅಕ್ಕ, ಆಂಟಿ, ತಂಗಿ, ತಮ್ಮ ಅಂದ್ಕೊಂಡು ಬರ್ತಾರೆ. ಬಿಟ್ಟರೆ ನಿಮ್ಮಿಂದ ಏನು ಆಗಲ್ಲ ಅವ್ರಿಗೆ ಉಪಯೋಗ ಅಂದರೆ ನೀವು ಯಾರು ಅಂತಲೂ ಮಾತಾಡ್ಸಲ್ಲ. ಹಾಗಾಗಿ ಈಗಿನ ಕಾಲದಲ್ಲಿ ಹಾಗೆ ಏನಾದರೂ ನೀವು ಉಪಯೋಗ ಬರ್ತೀರಾ ಅಂದರೆ ಮಾತ್ರ ನಿಮಗೊಂದು ಸ್ಮೈಲ್ ಕೊಡ್ತಾರೆ, ಇಲ್ಲಾಂದ್ರೆ ಅದೂ ಇಲ್ಲ. ನನಗೆ ಇದೇ ರೀತಿಯೇ ಆಗಿದೆ. ನನ್ನದೇ ಫ್ರೆಂಡ್ಸ್ ಒಬ್ಬಳಿಗೆ, ಅವಳು ಏನೂ ಕಲ್ತಿರ್ಲಿಲ್ಲ, ನನ್ನ ಹತ್ರನೇ ಬ್ಲೌಸ್ ಹೊಲಿಸ್ತಾ ಇದ್ದು. ನಾನು ಏನು ಮಾಡ್ಕೊಂಡೆ, ನನ್ನ ಕ್ಲೋಸ್ ಫ್ರೆಂಡಲ್ಲ ಅಂತೇಳಿ ದುಡ್ಡು ತಗೊಂಡೆ ಅವಳು ಕೊಟ್ಟರೆ ತಗೊಂಡೆ, ಇಲ್ಲಾಂದರೆ ಇಲ್ಲ. ಅದೇ ರೀತಿಯೇ ಒಂದು 5-6 ವರ್ಷ ಬಟ್ಟೆಗಳು ಹೊಲ್ಕೊಡಿದ್ದೀನಿ. ಅದು ಎಷ್ಟು ಸಾವಿರ ದುಡ್ಡು ಅವಳು ಕೊಡಬೇಕಿತ್ತೋ ಗೊತ್ತಿಲ್ಲ. ಅವಳು ಏನು ಮಾಡಿದ್ಲು ಅಂತಂದರೆ,
ಕುಚ್ಚು ಹಾಕೋದು ಕಲ್ತ್ಲು. ಕುಚ್ಚು ಹಾಕೋದು ಸಹಿತ ನಾನು ಸಹ ಮನೆಗಿದ್ದು ಏನು ಮಾಡ್ತೀಯ ನೀನು ಕುಚ್ಚು ಹಾಕು ಅಂತ ಹೇಳ್ಬಿಟ್ಟು ಕುಚ್ಚು ಹಾಕೋ ಕಲಿಸ್ದೆ. ಒಂದು ಸ್ಯಾರಿಗೆ ನಾನು ಒಂದು ಸ್ಯಾರಿ ಕೊಟ್ಟೆ ಕುಚ್ಚಾಕೋಕ್ಕೆ. ಒಂದು ಸ್ಯಾರಿ ಕುಚ್ಚಾಕಿ 200 ರುಪೀಸು ಬೇಗ ಕೊಡು ಅಂತ ಕೂತ್ಕೊಂಡ್ಲು. ನಾನು ಅವಾಗ ಯೋಚನೆ ಮಾಡಿದೆ, ನಾನು ಇಷ್ಟು ವರ್ಷದಿಂದ ಬ್ಲೌಸ್ ಹೊಲ್ಕೊಟ್ಟಿದ್ದೆ, ದುಡ್ಡು ಕೊಟ್ಟರೆ ಇಸ್ಕೊಳ್ತಿದ್ದೆ, ಇಲ್ಲಾಂದರೆ ಕೇಳಕ್ಕೆ ಹೋಗ್ತಿರಲಿಲ್ಲ. ಇವ್ರು ನೋಡಪ್ಪ ಒಂದು ಸ್ಯಾರಿ ಕುಚ್ಚು ಕಲ್ತ್ಬಿಟ್ಟು, ಅದು ನಾನು ಕುಚ್ಚಾಕೋದು ಕಲಿ ಅಂತ ಹೇಳಿ ಕಲ್ತಿರೋದು, ಕುಚ್ಚಾಕೋದು ಕಲ್ತ್ಬಿಟ್ಟು 200 ರುಪೀಸ್ ಕೊಡೋ ತನಕ ಬಿಟ್ಟಿಲ್ಲ. ಸೀರೆ ಕೊಟ್ಟ ತಕ್ಷಣ ತಲೆ ಮೇಲೆ ಕುತ್ಕೊಂಡಿದ್ದು ಕೊಡು ಅಂತ ನಾನು ಅವಾಗ ಯೋಚನೆ ಮಾಡಿದೆ. ನಾವೆಲ್ಲ ಸುಳ್ಳೆ ಫ್ರೆಂಡ್ಸು, ಫ್ಯಾಮಿಲಿ, ತುಂಬ ಕ್ಲೋಸ್ ಇವಳು ಅಂತ ಹೇಳ್ಕೊಂಡು ನಾವೆಲ್ಲ ದುಡ್ಡು ಕೊಡಲಿ, ಅವಳು ಕೇಳಿದ್ರೆ ಎಲ್ಲಿ ಬೇಜಾರಾಗ್ತಾಳೋ, ಕೇಳಿದ್ರೆ ಎಲ್ಲಿ ಫ್ರೆಂಡ್ಶಿಪ್ ಹೊಡೆದೋಗುತ್ತೋ, ಎಲ್ಲಿ ರಿಲೇಷನ್ ಮುರಿದೋಗುತ್ತೋ, ಈ ರೀತಿ ಎಲ್ಲ ಥಿಂಕ್ ಮಾಡಿ ಎಷ್ಟೋ ವರ್ಷಗಳು ನಾನು ತುಂಬ ದುಡ್ಡು ತಗೊಳ್ಳೋ ವಿಷಯದಲ್ಲಿ ಮೋಸ ಹೋಗ್ಬಿಟ್ಟೆ. ಕೇಳ್ತಾನೆ ಇರಲಿಲ್ಲ ನಾನು. ಅವರಾಗೆ ಕೊಟ್ಟರೆ ತಗೊಳ್ತಿದ್ದೆ, ಅವರಾಗಿ ಕೇಳಿದ್ರು ಸಹಿತ ಅತಿ ಕಡಿಮೆ ತಗೊಳ್ತಿದ್ದೆ. ಈ ಥರ ಮಾಡಿ ನನಗೇನು ಇಂಪ್ರೂವ್ಮೆಂಟೇ ಇರಲಿಲ್ಲ. ಈಗ ಸ್ವಲ್ಪ ವರ್ಷದಿಂದ ಅವರು ಇವತ್ತಿಲ್ಲಿ ನಾಳೆ ಇನ್ನೊಂದು ಕಡೆ ಹೊಲಿಸೋದಂತೂ ಗ್ಯಾರಂಟಿ ಆದಮೇಲೆ ಇನ್ನೇನಕ್ಕೆ ನಾವು ಅಷ್ಟೆಲ್ಲ ಅವರಿಗೆ ಕಡಿಮೆ ಹೇಳ್ಕೊಡೋದಕ್ಕೆ ವ್ಯಾಲ್ಯೂ ಇಲ್ಲ ಅಂದಾಗ ಏನೂ ಇಲ್ಲ ಅಂದ್ಕೊಂಡು ನಾನೇನು ಮಾಡಿದೆ, ನನ್ನ ರೇಟ್ ಏನಿದೆ ಇವಾಗ ಯಾರೇ ಹೊಲಿಸ್ಲಿ, ನನ್ನ ಹತ್ರ ಸಂಬಂಧಿಕರು ಹೊಲಿಸ್ಲಿ, ನನ್ನ ಫ್ರೆಂಡ್ಸ್ ಹೊಲಿಸ್ಲಿ, ಏನೇ ಹೊಲಿಸ್ಲಿ, ನಾವು ನಮ್ಮ ರೇಟ್ ಏನಿದೆ ಅದು ತಗೊಳ್ತೀವಿ. ಯಾಕಂದರೆ ಫ್ರೆಂಡ್ಸ್, ನೀವು ನೋಡಿ, ನೀನೇನಾದರೂ ಬಟ್ಟೆ ಹೊಲಿತಿದ್ದೆ, ಅವರು ಏನಾದರೂ ಕಲ್ತರು ಅಂದರೆ ಅವರಾದ್ರೂ ದುಡ್ಡು ನಿಮಗೆ ಇಸ್ಕೊಳ್ತಾರೆ. ಫ್ರೀಯಾಗಂತೂ ಮಾಡಿಕೊಡೋದು. ನನಗೆ ಫ್ರೀಯಾಗಿ ಅಂದರೆ ನಾನು ಟೈಲರಿಂಗ್ ಹೇಳ್ಕೊಟ್ಟಿದ್ರಲ್ಲಿ ನನ್ನಿಂದ ಒಂದು ಸಹಾಯ ಪಡೆದು ನಂಗೆ ಫ್ರೀಯಾಗಿ ಹೊಲ್ಕೊಟ್ಟೋರು ಅಂತೇಳಿ ಇದ್ದಾರೆ ಇಬ್ಬರು ವ್ಯಕ್ತಿಗಳು. ಅವ್ರ ಹೆಸರು ಹೇಳ್ತೀನಿ ನಾನು ಯಾರು ಅಂತ ಹೇಳ್ಬಿಟ್ಟು. ಅದು ಬಿಟ್ಟು ನನ್ನ ಹತ್ರನೇ ಕಲಿತು ನನ್ನ ಹತ್ರನೇ ಎಷ್ಟೆಲ್ಲ ಹೆಲ್ಪ್ ಪಡೆದು ನನಗೆ ಒಂದು ಎಳ್ಳಷ್ಟು ಏನು ಪ್ರತ್ಯುಪಕಾರ ಅಂತಾರಲ್ಲ, ಅದು ಮಾಡದೇ ಇರೋರು ಎಷ್ಟೋ ಜನ ಇದ್ದಾರೆ. ಅವ್ರ ಹೆಸರೆಲ್ಲ ಇವತ್ತು ಹೇಳಕ್ಕೆ ಹೋಗಲ್ಲ. ಅದೇ ನನ್ನ ಹತ್ರನೇ ಒಂದು ಯೂಸ್ ತೊಗೊಂಡು ನನಗಂತೇಳಿ ಒಂದು ಸ್ಟಿಚ್ ಮಾಡಿಕೊಟ್ಟಂಥವ್ರು 2 ಜನ ವ್ಯಕ್ತಿಗಳಿದ್ದಾರೆ. ಅವರು ತುಂಬ ಅಮೂಲ್ಯವಾದರು. ಅವ್ರ ಹೆಸರು ನಾನು ಹೇಳ್ತೀನಿ, ಆದರೆ ಗೆಸ್ ಮಾಡಿ ಫ್ರೆಂಡ್ಸ್. ನೋಡಿ ಹೆಂಗಂದರೆ ನಮ್ಮ ಹತ್ರ ತಗೊಳ್ತಾರೆ, ಸಹಾಯ ಕಲಿತಾರೆ, ಎಲ್ಲದೂ ಮಾಡ್ತಾರೆ, ಎಲ್ಲ ಓಕೆ. ಆಮೇಲೆ ಅವಳೇನು ಹೇಳ್ಕೊಟ್ಲು, ನಾವೆಲ್ಲ ಕಲ್ತಿರೋದು ಅಂತ ಹೇಳ್ತಾರೆ, ಆ ಥರ ಬಿಲ್ಟಪ್ ಕೊಡ್ತಾರೆ. ಅದೆಲ್ಲ ಗೊತ್ತಾಗಿ ನಾನು ಸಹ ಟೈಲರಿಂಗ್ ಕ್ಲಾಸ್ ಬಿಟ್ಬಿಟ್ಟೆ. ಬೆಲೆನೇ ಇಲ್ಲ. ಹೇಗಂದರೆ ಈಗ ಒಬ್ಬರ ಹತ್ರ ಒಂದು ಕಲ್ತ್ಬಿಟ್ಟು ಮತ್ತೆ ಆ ಕೆಲಸನ ಮಾಡ್ತಾರೆ ಅಂದರೆ ಅವರಿಗೆ ಬೆಲೆನೇ ಇರೋದಿಲ್ಲ. ಅವ್ರ ಹೆಸರು ಸಮೇತ ಎಲ್ಲೂ ಹೇಳೋದಕ್ಕೂ ಇಷ್ಟಪಡಲ್ಲ. ಯಾಕಂದರೆ ಅವಳಿಂದ ನಾವು ಬಂದ್ವಿ ಅಂತ ಯಾವತ್ತೂ ಹೇಳೋದಿಲ್ಲ. ನಾವೇ ಕಲ್ತೀವಿ. ನಾನು ಇವತ್ತಿಗೂ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ನಾನು ಎಷ್ಟೋ ಕೆಲವೊಂದು ವೀಡಿಯೋಗಳಲ್ಲಿ ಹಾಕಿ ನಮಗೆ ಟೈಲರಿಂಗ್ ಕಲಿಸ್ಕೊಟ್ಟ ಒಂದು ಟೀಚರ್ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವೆಷ್ಟೇ ಕಲಿಬೋದು, ಮುಂದೆ ನಾವೆಷ್ಟೇ ಇಂಪ್ರೂವ್ಮೆಂಟ್ ಆಗ್ಬೋದು. ನಮಗೆ ಸ್ಟಾರ್ಟಿಂಗು ಅಕ್ಷರ ಯಾರು ಕಲಿಸಿರ್ತಾರೆ ಅವ್ರನ್ನ ನಾವು ಯಾವತ್ತೂ ಮರಿಬಾರ್ದು. ನನಗೆ ಸ್ಟಾರ್ಟಿಂಗ್ ಟೈಲರಿಂಗ್ ಕಲಿಸ್ಕೊಟ್ಟ ಒಬ್ರು ಆಂಟಿ ಇದ್ದಾರೆ. ಅವರು ನಾನು RG ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ. ಇವತ್ತು ನಂಗೆ ಅವ್ರು ಸಿಕ್ಕಿದ್ರು, ನಾನು ಅವ್ರು ಖುಷಿಯಿಂದ ಮಾತಾಡ್ತೀನಿ. ನಂಗೆ ಟೈಲರಿಂಗ್ ಹೇಳ್ಕೊಟ್ಟಿದ್ದು ಅವರೇ ಅಂತ. ಅವ್ರು ಹೇಳ್ಕೊಟ್ಟಿರೋದು ನಮಗೆ ಇಷ್ಟೇ, ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸು ಮತ್ತು ಒಂದು ಡ್ರೆಸ್ಸು, ಇಷ್ಟೇ ಹೇಳ್ಕೊಟ್ಟಿದ್ದು. ನಾವು ಇಷ್ಟೇ ಈಗ ಹೊಲಿತಾ ಇಲ್ಲ, ತುಂಬ ಇಂಪ್ರೂವ್ಮೆಂಟ್ ಆಗಿದ್ದೀವಿ. ಆದರೆ ನಮಗೆ ಮೊದಲನೇ ಜ್ಞಾನ ಯಾರು ಕೊಟ್ಟರು, ಅವರೇ ಕೊಟ್ಟರಲ್ವ. ಅವರಿಂದ ಅವ್ರು ನಮಗೆ ಕೈ ಹಿಡಿದು ಫಸ್ಟ್ ಸ್ಟಾರ್ಟಿಂಗ್ ಉಕ್ಸು ಕಾಜ ಮಾಡೋದ್ರಿಂದ ಹೇಳ್ಕೊಟ್ಟಿದ್ದಕ್ಕೆ ಅಲ್ವಾ ನಾವು ಇವತ್ತು ಇಷ್ಟು ಬೆಳೆದ್ವಿ. ಅದನ್ನು ಮರಿತಾರೆ ಜನ. ನೀವು ಅವ್ರೀಗ ಈಗ ಕಸ್ಟಮರ್ ಹೇಗಂದರೆ ಇವತ್ತೊಂದು ಬ್ಲೌಸ್ ತಂದು ಕೊಡ್ತಾರೆ, ಕ್ಲೋಸ್ ಫ್ರೆಂಡೇ ಅಂತ ತಗೊಳ್ಳಿ. ನಾವೀಗ ತೀರಾ ನಮಗೆ ಪರಿಚಯ ಇಲ್ಲ, ಹತ್ರದವರಲ್ಲ ಅಂದರೆ ನಾವು ಬಟ್ಟೆ ಅರ್ಜೆಂಟಿಗೆ ಕೊಟ್ಟರೆ ಇಸ್ಕೊಳ್ಳೋಕೆ ಹೋಗೋದಿಲ್ಲ. ಆಮೇಲೆ ಇವಳು ನನ್ನ ಕ್ಲೋಸ್ ಫ್ರೆಂಡ್ ಎಲ್ಲ ಬೇಜಾರು ಮಾಡ್ಕೊಬಿಡ್ತಾಳೇನೋ, ನನ್ನ ಹತ್ರ ಸಂಬಂಧಿ ಎಲ್ಲ ಬೇಜಾರು ಮಾಡ್ಕೊಬಿಡ್ತಾಳೇನೋ ಅಂತ ನಿನ್ನೆ ದಿನ ಕೊಟ್ಟು ಇವತ್ತು ರಾತ್ರಿ ಇಡೀ ಕೂತ್ಬಿಟ್ಟು ಹೊಲಿದು ಕೊಡ್ತೀವಿ. ಅದೇ ನಾವು ಏನೋ ಹುಷಾರಿಲ್ಲ ಇನ್ನೇನೋ ಅಂದ್ಕೊಂಡು ಯಾವತ್ತೋ ಒಂದು ದಿನ ಒಂದು ಬ್ಲೌಸ್ ಮಿಸ್ ಮಾಡಿಕೊಟ್ರೆ ಅದನ್ನೇ ದೊಡ್ಡ ಕತೆ ಥರ ಹೇಳ್ತಾರೆ. ಆ ಥರ ಹೇಳಿದಂಥ ತುಂಬ ಜನ. ಇವಾಗಂತೂ ನಾನು ರಿಲೇಷನ್ ಅವ್ರು ಯಾರ್ದು ಬಟ್ಟೆನೇ ತೊಗೊಳ್ತಿಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ನಾವು ಮಾಡಿದ್ದನ್ನು ಹೇಳೋದಿಲ್ಲ, ನಾವು ಮಾಡದೇ ಇರೋವಂಥ ಚಿಕ್ಕ ಸಣ್ಣ ಪುಟ್ಟ ತಪ್ಪುಗಳನ್ನು ಹೇಳ್ತಾರೆ. ಹಾಗಾಗಿ ಅದು ರಗಳೆನೇ ಬೇಡ ಅಂತ ಹೇಳ್ಬಿಟ್ಟು ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ. ಹಾಗೆಯೇ ಮತ್ತು ಕೆಲವು ಮಾತುಗಳು ಬರುತ್ತೆ. ಹೇಗಂದರೆ ನಮ್ಮ ಬಗ್ಗೆ ಇನ್ನೊಂದು ಟೈಲರ್ ಹತ್ರ ಹೋಗಿ ಹೇಳೋದು, ಅವ್ರ ಬಗ್ಗೆ ಬಂದು ನಮ್ಮ ಹತ್ರ ಹೇಳೋದು. ನಮ್ಮ ಹತ್ರ ಬಟ್ಟೆ ಹೊಲಿಸ್ಕೋಬೇಕಾದ್ರೆ ನಮ್ಮನ್ನು ಹೋಗ್ಳೋದು, ಅವ್ರ ಹತ್ರ ಬಟ್ಟೆ ಹೊಲಿಸ್ಕೋಬೇಕಾದ್ರೆ ಅವ್ರ ಹತ್ರ ಹೋಗ್ಳೋದು. ಮತ್ತು ಅವ್ರ ರೇಟ್ ಬಂದು ನಮಗೆ ಹೇಳೋದು, ನಮ್ಮ ರೇಟ್ ಬಂದು ಅವ್ರಿಗೆ ಹೇಳೋದು. ಎಷ್ಟೋ ಜನ ಟೈಲರ್ಸು ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ನೀವೇನು ಕಡಿಮೆ ತೊಗೊಳ್ತೀರಾ, ಮನೇಲೇ ಕುತ್ಕೊಂಡು ಹೊಲಿದು ಕಡಿಮೆ ತೊಗೊಳ್ತೀರಾ, ನಾವು ಅಂಗಡಿಯಲ್ಲಿ ಹೊಲಿತೀವಿ, ನಮಗೆ ಲಾಸ್ ಆಗುತ್ತೆ ಅಂತೇಳಿ. ನನಗೆ ಹೇಗಂದರೆ ಫ್ರೆಂಡ್ಸ್, ನನಗೆ ಸುಮ್ಮನೆ ಈಗ ಒಬ್ಬೊಬ್ರು ಹೇಗಂದರೆ 350 ರೂಪಾಯಿ ಬಟ್ಟೆ ಹೊಲ್ಕೊಟ್ಟು ನನಗೆ 650 ರೂಪಾಯಿ ತಗೊಳ್ಳೋದಕ್ಕೆ ಮನಸ್ಸಿಲ್ಲ. ನಾನು 650 ರೂಪಾಯಿ ಕೆಲಸ ಮಾಡಿರಬೇಕು, ಆಗಷ್ಟೇ ನಾನು 650 ರೂಪಾಯಿ ತಗೊಳ್ತೀನಿ. ಸುಮ್ಮನೆ ನಾವು ಕೆಲವು ಕಸ್ಟಮರ್ಗಳಿಗೆ ಎಷ್ಟು ರೇಟು ಅಂತ ಗೊತ್ತಿರಲ್ಲ, ನಾವು ಎಷ್ಟು ಹೇಳಿದ್ರು ಕೊಡ್ತಾರೆ. ಹಾಗಂತ ನಾವು ಆ ಥರ ಹಣನ ತಗೋಬಾರ್ದು, ಅದು ನಮಗೆ ಬೇರೆ ಕಡೆ ಹೋಗ್ಬಿಡತ್ತೆ, ಬೇರೆ ಇದ್ರಲ್ಲಿ ಹೋಗ್ಬಿಡತ್ತೆ ಆಯಿತಾ. ಹಾಗಾಗಿ ನಾನು ಮಾಡಿರೋ 250 ಕೆಲಸನ ಅಷ್ಟೇ ತಗೊಳ್ತೀನಿ.
1,000 ರೂಪಾಯಿ ಕೆಲಸನ ಅಷ್ಟೇ ತಗೊಳ್ತೀನಿ. ಸುಮ್ಮನೆ ನಮಗೆ ಬೇಡವಾದ ದುಡ್ಡು ಬೇಡ ಅಂತೇಳಿ ಸುಮ್ಮನೆ ನಾನು ಎಷ್ಟು ಕಲ್ತ್ಬಿಟ್ಟೆ ಅಂದರೆ ಟೈಲರಿಂಗಲ್ಲಿ ಸುಮ್ಮನೆ ನಾವು ಇಲ್ಲಿ 250 ಹೊಲಿಯೋ ಥರ ಬ್ಲೌಸನ್ನೇ ಹೊಲಿದ್ಬಿಟ್ಟು 700 ತಗೊಂಡಿದ್ದಾರೆ. ಆಗ ನಾವು ನಮ್ಮ ಹತ್ರ 250 ಕೊಟ್ಟು ಹೊಲಿಸಿದ ಕಸ್ಟಮರೇ ಅವ್ರ ಹತ್ರ 700 ಕೊಡ್ತಾರೆ. ಅವಾಗ ನಮಗೆ ಎಷ್ಟು ಬೇಜಾರಾಗುತ್ತೆ. ಹಂಗಾದ್ರೆ ನಾವು ಇವ್ರಿಗೆ ಪಾಪ ಅಂದ್ಕೊಂಡು ಅಷ್ಟು ಹೊಲ್ಕೊಟ್ಟು ಈಗ ನಮ್ಮ ಹತ್ರ ಪ್ರಶ್ನೆ 250 ಅಂದರೆ ಯಾಕೆ ಏನಕ್ಕೆ ಅಂತ ಲೀಸ್ಟು. ಬೇರೆ ಊರಿಂದ ಬಂದು ಇಲ್ಲಿ ಹೊಲಿಯೋರಿಗೆ ಆ ಥರ ಎಲ್ಲ ಏನು ಕೇಳೋದಿಲ್ಲ. ಮತ್ತು ಬರುವಾಗಲೇ ನಾವು ತುಂಬ ಈಗ ಒಂದು ಮದುವೆ ಬಟ್ಟೆ ತೊಗೊಂಬಂದರು ಅಂದ್ಕೊಳ್ಳಿ ಫ್ರೆಂಡ್ಸ್, ನಮಗೆ ತುಂಬ ಕಷ್ಟ ಇದೆ, ನಿಮಗೆ ಹಂಗೆ ಕಡಿಮೆ ಹೊಲ್ಕೊಡ್ಬೇಕು ಹಾಗೆ ಹೀಗೆ ಅಂತ. ಈಗ ಸದ್ಯದಲ್ಲೇ ಒಂದು ಆಗಿದೆ ನನಗೆ, ಬೇರೆ ಕಡೆ ಹ್ಯಾಂಡ್ ವರ್ಕು 2,500-3,000 5,000 ತನಕ ಹಾಕ್ಸಿದ್ದಾರೆ. ಒಂದು ಬ್ಲೌಸಿಗೆ 500 ಕೊಟ್ಬಿಟ್ಟು ಹ್ಯಾಂಡ್ ಎಂಬ್ರಾಯ್ಡ್ರಿ ಹೊಲಿಸಿದ್ದಾರೆ. ನಮ್ಮ ಹತ್ರ ಮಿಷನ್ ಎಂಬ್ರಾಯ್ಡ್ರಿ ನನ್ನ ಹತ್ರ ಕೇಳಿದ್ರು ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಎಷ್ಟು ಹೊಲ್ಕೊಡ್ತೀರಾ ಅಂತ. ನಾನಂದೆ ಇಲ್ಲ ನಾವು 500 ಹೊಲಿಯೋದು, ಅದಕ್ಕಿಂತ ಕಡಿಮೆ ಆಗಲ್ಲ. ಇನ್ನೇನು ಒಂದು 5-6 ಬ್ಲೌಸ್ ಹೊಲಿಸಿದ್ರೆ ಒಂದು 50 ರೂಪಾಯಿ ಕಡಿಮೆ ಮಾಡ್ಬೋದು. ಎಲ್ಲರೂ ಅಷ್ಟೇ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಹೊಲಿಯೋಕ್ಕೆ 500 ತಗೊಳ್ತಾರೆ. ಅಯ್ಯೋ ಅಕ್ಕ ನಮಗೆ ಆ ಕಷ್ಟ ಈ ಕಷ್ಟ, ನಮಗೆ ಕಡಿಮೆ ತಗೊಳ್ಳಿ, ಮಿಷನ್ ಎಂಬ್ರಾಯ್ಡ್ರಿ ನಾನು ಮಾಡ್ಕೊಂಬಂದು ಲೈನಿಂಗ್ ಎಲ್ಲ ಕೊಡ್ತೀನಿ, ನೀವು 250 ಹೊಲಿರಿ ಅಂತ ಕೂತ್ಕೊಂಡ್ರು. ಆದರೆ ಅವರು ಶಿವಮೊಗ್ಗದಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಹಾಕ್ಬಿಟ್ಟು ಹೊಲಿಸಿದಾರೆ ನೋಡಿ, ಅವರಿಗೆ ಒಂದೊಂದು ಬ್ಲೌಸಿಗೆ 5,000 4,000 ಕೊಡ್ತಾರೆ. ಅಲ್ಲಿ ಅವರ ಪರಿಸ್ಥಿತಿ ಅವರಿಗೆ ನೆನಪು ಬರಲ್ಲ. ನಮ್ಮ ಹತ್ರ ಬಂದ ತಕ್ಷಣ, ಊರು ಮನೆಗೆ ಬಂದ ತಕ್ಷಣ ಅಕ್ಕ ನಮ್ಮ ಮನೆಗೆ ಸಮಸ್ಯೆ ಅದಾಗುತ್ತೆ ಇದಾಗುತ್ತೆ, ನಾವು ಅಯ್ಯೋ ಪಾಪ ಅಂದ್ಕೊಂಡು. ನಾನು ಹಂಗೆ ಆಯಿತು ಫ್ರೆಂಡ್ಸ್, ಎಂಗೇಜ್ಮೆಂಟಲ್ಲಿ ಅಕ್ಕ ತುಂಬ ಕಡಿಮೆ ಮಾಡಿ, ತುಂಬ ನಮಗೆ ಪರಿಸ್ಥಿತಿ ಬಡವರು ಹಾಗೆ ಹೀಗೆ ಅಂತ ಇಷ್ಟು ದೊಡ್ಡ ಲೀಸ್ಟ್ ಹೇಳಿದ್ರು. ನಾನು ಹೌದೌದು ಪಾಪ ಅಲ್ವಾ, ಬಡವ್ರ ಮನೆ ಹೆಣ್ಮಕ್ಳು ಮದುವೆ ಆಗೋದು ಅಂದರೆ ತುಂಬ ಕಷ್ಟ ಅಲ್ವಾ ಅಂದ್ಕೊಂಡು ನಾವು ಆ ರೀತಿ ಯೋಚನೆ ಮಾಡಿದ್ದು. ಬಡವ್ರ ಮನೆ ಹೆಣ್ಮಕ್ಳು ಮದುವೆ ಆಗಬೇಕು ಅಂದರೆ ಮನೇಲಿ ಇಷ್ಟೇ ಅಮೌಂಟ್ ಕೊಡ್ತಾರೆ, ಇಷ್ಟೇ ಹೊಲಿಸ್ಕೊಬೇಕು, ಅವರಿಗೂ ಸಹಿತ ತುಂಬ ಚೆಂದ ಬ್ಲೌಸ್ ಹೊಲಿಸ್ಕೋಬೇಕು ಅಂತ ಆಸೆ ಇರುತ್ತೆ ಅಂದ್ಬಿಟ್ಟು ನಾನು ಎಂಬ್ರಾಯ್ಡ್ರಿದು ಜಾಸ್ತಿ ಲಾಭ ತಗೊಂಡಿಲ್ಲ, ಹಾಗೆ ಹೊಲಿಯೋದಕ್ಕೂ ಜಾಸ್ತಿ ಅಮೌಂಟ್ ಇಟ್ಟಿಲ್ಲ, ಮಾಡಿಕೊಟ್ಟೆ. ಆದರೆ ಮದುವೆಲಿ ಅಪ್ಪ ಹೇಗಂದರೆ ಮದುವೆಲೂ ನನ್ನ ಹತ್ರ 250ಗೆ ಬ್ಲೌಸ್ ಹೊಲಿಸಿದ್ರು. ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ನೋಡಬೇಕು ಎಷ್ಟೆಷ್ಟು ಕಾಸ್ಟ್ಲಿದು ಅಂತೇಳಿ ಎಲ್ಲ ಈ ರೀತಿ ನಮಗೆ ಊರು ಮನೆಯವರು ಅಲ್ಲೇ ಕೊಡೋದು ಅಂದರೆ ಆಗಲ್ಲ. ಹೊರಗಡೆಗಂದರೆ ನೀವು 5,000 ಆದರೂ ಕೊಡ್ತಾರೆ, 10,000 ಆದರೂ ಕೊಡ್ತಾರೆ ಅಲ್ವಾ. ಏನು ಸ್ಪೆಷಲ್ ಇರುತ್ತೆ, ನಾವು ಅವ್ರು ಮಾಡೋದಕ್ಕಿಂತ ಚೆನ್ನಾಗೇ ಕೆಲಸ ಮಾಡಿಕೊಡ್ತೀವಲ್ವ. ಹಾಗಾಗಿ ಫ್ರೆಂಡ್ಸ್, ಯಾರೆಲ್ಲ ಟೈಲರಿಂಗ್ ಕೆಲಸ ಮಾಡ್ತೀರಾ ಅಥವಾ ಏನೇ ಕೆಲಸ ಮಾಡಿ, ಬಟ್ಟೆ ಸೇಲ್ ಮಾಡೋ ಕೆಲಸ ಆಗಿರ್ಬೋದು, ಕುಚ್ಚಾಕೋದು, ಎಂಬ್ರಾಯ್ಡ್ರಿ ಮಾಡೋದು, ಯಾವುದೋ ಅಷ್ಟು ಅತಿ ಒಳ್ಳೆಯದಲ್ಲ. ಯಾಕಂದರೆ ಅತಿ ಒಳ್ಳೆತನದಿಂದ ಇವಳು ನನ್ನ ಫ್ರೆಂಡು, ಇವಳು ನನ್ನ ರಿಲೇಷನ್ನು, ಇವಳು ನನ್ನ ಕ್ಲೋಸ್ ಅತ್ತಿಗೆ ನಾದ್ನಿ ಅಂತ ಹೇಳ್ಕೊಂಡು ಕೂತ್ರಿ ಅಂದರೆ ನಿಮ್ಮ ಕೆಲಸಕ್ಕೆ ತೊಂದರೆನೇ. ಮತ್ತು ನೀವು ಅಲ್ಲೇ ಕೆಳಗೆ ಇರ್ತೀರ, ಅವರು ಮೇಲೆ ಬೆಳೀತಾರೆ. ಎಷ್ಟೋ ಜನ ಹಾಗೆ ನನ್ನ ಲೈಫಲ್ಲಿ ಅದೇ ರೀತಿ ಆಗಿದೆ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳೋದು, ನಾನು ಮಾಡಿರೋಂಥ ತಪ್ಪುಗಳನ್ನು ನೀವು ಮಾಡಬೇಡಿ, ಮಾಡ್ತಾಯಿದ್ರೆ ಇವತ್ತಿಂದಲೇ ಸರಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಕೆಲವರು ಹೇಗಂದರೆ ಬಟ್ಟೆ ಅಂಗಡಿಯಲ್ಲಿ ಲಕ್ಷಗಟ್ಟಲೆ ಬಟ್ಟೆ ಶಾಪಿಂಗ್ ಮಾಡಿರ್ತಾರೆ, 1,000 ಗಟ್ಟಲೆ ಬಟ್ಟೆ ಶಾಪಿಂಗ್ ಮಾಡಿರ್ತಾರೆ. ನಮ್ಮಂಥ ಟೈಲರ್ಗಳಿಗೆ ಹೊಲಿಸುವಾಗ ಅಳ್ತಾ ಇರ್ತಾರೆ, ಅಯ್ಯೋ ಕೊಡೋದಕ್ಕಷ್ಟು ಇಷ್ಟೊಂದು ರೇಟಾ ಅಷ್ಟೊಂದು ರೇಟಾ, ಮನೇಲಿ ಆ ಖರ್ಚಿದೆ ಈ ಖರ್ಚಿದೆ ಅಂತಾರೆ. ಹಾಗಂತ ಪಾರ್ಲರವ್ರಿಗೆ ಕೊಡದೆ ಬಿಡ್ತಾರ, ತರಕಾರಿ ಅಂಗಡಿಯವ್ರಿಗೆ ಕೊಡದೆ ಬಿಡ್ತಾರ, ಅಡುಗೆಯವರಿಗೆ. ಈ ಮದುವೆ ಅಂದರೆ ಅವರೆಲ್ಲರಿಗೂ ಒಂದು ಮೇಕಪ್ಪಿಗೆ ಒಂದು ಸತಿ ಮೇಕಪ್ ಮಾಡೋದಕ್ಕೆ 5,000 10,000 ತಗೊಳ್ತಾರೆ. ನಾವು ಬ್ಲೌಸು ಕೂತು ಕೆಲಸ ಮಾಡಿ ಮಾಡೋದಕ್ಕೆ ಕೊಡೋದಕ್ಕೆ ಅಳ್ತಾರೆ. ಹಾಗಾಗಿ ಇಷ್ಟ ಇದ್ದರೆ ಹೊಲಿಸ್ಕೊಳ್ತಾರೆ, ಕಷ್ಟ ಆದರೆ ಬಿಡ್ತಾರೆ. ನೀವು ಸ್ಟ್ರಿಕ್ಟಾಗಿ ಹೇಳಿ, ಹಾಗಂತ ಫುಲ್ಲು ಸ್ಟ್ರಿಕ್ಟಾಗಿ ಹೇಳಿ ಕಸ್ಟಮರ್ ಕಳ್ಕೊಂಬಿಡಿ. ಈ ರೀತಿ ಆ ಕಡೆಯಿಂದ ಈ ಕಡೆಗೆ ಆರ್ತಾ ಇರ್ತಾರೆ ನೋಡ್ರಿ ಕಸ್ಟಮರ್ನ, ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅವ್ರಿಗೆ ಏನು ಮಾಡಬೇಕು ಆ ಥರ ಹೇಳಿ. ಮತ್ತು ಕೊನೆಯದಾಗಿ ನನ್ನ ಹತ್ರ ಸಹಾಯ ತಗೊಂಡು ನನಗೆ ಹೆಲ್ಪ್ ಮಾಡೋದು ಅಂತವ್ರು ಅಂದರೆ, ನನಗೆ ಬಟ್ಟೆ ಹೊಲ್ಕೊಟ್ಟವ್ರು ಯಾರು ಅಂದರೆ 2 ವ್ಯಕ್ತಿಗಳು. ಯಾರು ಅಂದರೆ ಮೊದಲನೇದಾಗಿ ನನ್ನ ತಂಗಿಗೆ ನಾನು ಟೈಲರಿಂಗ್ ಕಲಿಸ್ದೆ. ಅವಳು ಕಲಿತ ಮೇಲೆ ಕೆಲವೊಂದು ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಇರುವಾಗಾಗಿರ್ಬೋದು, ಮಕ್ಕಳು ಚಿಕ್ಕವರಿದ್ದಾಗಿರ್ಬೋದು, ಅಂಥ ಟೈಮಲ್ಲೆಲ್ಲ ನಂಗೆ ಬಟ್ಟೆ ಹೊಲಿಯೋಕ್ಕಾಗಿಲ್ಲ. ಅಂಥ ಟೈಮಲ್ಲಿ ನನ್ನ ತಂಗಿ ನಂಗೆ ಬಟ್ಟೆ ಹೊಲ್ಕೊಟ್ಟಿದ್ದಾಳೆ. ಅವಳಿಗೆ ಕಲಿಸಿರೋದನ್ನು ಅವಳು ಋಣ ತೀರಿಸಿದಾಳೆ, ಎಷ್ಟೋ ಬಟ್ಟೆ ಹೊಲ್ಕೊಟ್ಟಿದ್ದಾಳೆ. ಆಮೇಲೆ ಕೆಲವು ಸೀಸನ್ ಟೈಮಲ್ಲೆಲ್ಲ ನನಗೆ ತುಂಬ ಹೆವಿ ಬಟ್ಟೆ ಆದಾಗ ಅವಳು ಮನೆ ಕೊಟ್ಟು ಕಳಿಸಿದಾಗ ಅವಳು ಹೊಲಿದು ಕೊಟ್ಟು ಕಳಿಸಿದಾಳೆ. ಇಲ್ಲಿಗೂ ಬಂದು ನನಗೆ ಹೊಲ್ಕೊಟ್ಟಿದ್ದಾಳೆ. ಅವಳು ನಾನು ಟೈಲರಿಂಗ್ ಕಲಿಸಿರೋಂಥ ಋಣನ ತೀರಿಸಿದಾಳೆ. ಅವಳಿಗೆ ನಾನು ದುಡ್ಡು ತಗೊಂಡು ಕಲಿಸಿಲ್ಲ, ಆದರೆ ಈ ರೀತಿಯಿಂದ ತೀರಿಸಿದಾಳೆ. ಮತ್ತು ನೆಕ್ಸ್ಟು ಬಂದ್ಬಿಟ್ಟು ಯಾಸ್ಮಿನಿಗೆ ನಮ್ಮ ಮನೇಲಿ ಬಟ್ಟೆ ಹೊಲಿಯೋದಕ್ಕೆ ಜಾಗ ಕೊಟ್ಟಿದ್ದೀನಿ, ಅವಳು ಬಟ್ಟೆ ಹೊಲಿತಾಳೆ. ಹಾಗೆ ನಾವು ತಿನ್ನುವಾಗ ಉಣ್ಣುವಾಗ ಎಲ್ಲದರಲ್ಲೂ ಅವಳಿಗೂ ಕೊಟ್ಟಿದ್ದೀನಿ ಸಮಾನವಾಗಿ. ಅದು ಹೇಳಬಾರ್ದು ಕೊಟ್ಟಿರೋದನ್ನು, ಆದರೆ ಆ ಋಣಕ್ಕೆ ಅವಳು ನನಗೆ ಎಷ್ಟೋ ಬಟ್ಟೆಗಳನ್ನು ಹೊಲ್ಕೊಟ್ಟಿದ್ದಾಳೆ. ಅಕ್ಕ ನೀವು ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಹೊಲ್ಕೊಡ್ತೀನಿ ಅಂತೇಳಿ ಕ್ರಿಯೇಟಿವ್ ಆಗಿ ನಾನು ಯಾವ ಥರ ಈ ರೀತಿ ಹೊಲಿ, ನನಗೆ ಈ ಇಷ್ಟ ಅಂತಂದರೆ
ಅವಳು ನಂಗೆ ಹೊಲ್ಕೊಟ್ಟಿದ್ದಾಳೆ. ಇವರಿಬ್ಬರು ವ್ಯಕ್ತಿಗಳು ನನ್ನ ಹತ್ರ ಒಂದು ಯೂಸ್ ತೊಗೊಂಡು ನನಗೇನೋ ಒಂದು ಮಾಡಿದವರು ಆ ರೀತಿ ಅಲ್ವಾ. ಹಾಗೆ ಈಗ ಒಬ್ರ ಹತ್ರ ನಾವು ಒಂದು ಏನೋ ತೊಗೊಳ್ತೀವಿ ಅಂದಾಗ ಅವರಿಗೆ ರಿಟರ್ನ್ ಆಗಿ ಏನೋ ಒಂದು ಕೊಡಬೇಕು. ಮತ್ತು ನಾನು ಈಗ 3 ವರ್ಷದ ಹಿಂದೆ ಒಂದು ಟೈಲರಿಂಗ್ ಗ್ರೂಪ್ ಒಂದು 30 ಜನ ಇರುವಂಥ ಗ್ರೂಪ್ ಅವರಿಗೆ ಟೈಲರಿಂಗ್ ಕಲಿಸ್ದೆ. ಅವರಲ್ಲಿ ಹೆಚ್ಚು ಕಡಿಮೆ ಅಂದರೆ 30 ಜನ ಇದ್ದರೆ ಒಂದು 25 ಜನ ಟೈಲರ್ ಕೆಲಸ ಕಲ್ತಿದ್ದಾರೆ. ನಾನು ಒಂದೇ ತಿಂಗಳು ಹೇಳ್ಕೊಟ್ಟಿದ್ದು ಅಲ್ಲ, 1 ತಿಂಗಳಲ್ಲ ಸಾರಿ ಫ್ರೆಂಡ್ಸ್, 3 ತಿಂಗಳಲ್ಲಿ ಟೈಲರಿಂಗ್ ಕಲ್ತಿದ್ದಾರೆ. ತುಂಬ ಚೆನ್ನಾಗಿ ಅರ್ಥ ಆಗಿ ತುಂಬ ಖುಷಿಯಾಗಿ ಅವರು ನನಗೆ ಲಾಸ್ಟ್ ಮುಗಿಯುವಾಗ ಲಕ್ಷ್ಮೀ ಮುಖವಾಡನ, ಕೆಲವು ಸತಿ ಹೇಳಿದ್ದೀನಿ ಈ ವಿಡಿಯೋದಲ್ಲಿ, ಲಕ್ಷ್ಮೀ ಮುಖವಾಡನ ಗಿಫ್ಟ್ ಆಗಿಕೊಟ್ರು. ಅವಾಗ ತುಂಬಾ ಒಂದು ಎಷ್ಟು ಅನ್ನಿಸ್ತು ಅಂದರೆ ಖುಷಿ ಆಯಿತು ನನಗೆ. ಈ ರೀತಿ ಯಾರು ಸಹ ಕೃತಜ್ಞತೆ ಇಟ್ಕೊಳ್ಳಲ್ಲ. ಮತ್ತೊಬ್ಬರು ನನಗೆ ಗುಲಾಬಿ ಗಿಡ ಗಿಫ್ಟ್ ಕೊಟ್ಟಿದ್ರು. ಅದು ಇವತ್ತಿಗೂ ನಮ್ಮ ಮನೇಲಿ ನಾನು ತುಂಬ ಚೆನ್ನಾಗಿ ನೋಡಿಕೊಂಡು ಸಾಕಿದ್ದೀನಿ. ತುಂಬ ವೀಡಿಯೋಸ್ಗಳಲ್ಲಿದೆ. ಈ ರೀತಿ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ನಮ್ಮ ಹತ್ರ ಚೆನ್ನಾಗಿದ್ದು ನಮಗೆ ಒಂದು ಕೃತಜ್ಞತೆ ಹೇಳೋರು ತುಂಬ ಕಡಿಮೆ. ಹಾಗಾಗಿ ನಿಮ್ಮ ಜೊತೆಗೆ ನಿಮಗೆ ಹುಷಾರಿಲ್ಲ ಅಂದ್ರೂ ನಿಮಗೋಸ್ಕರ ಕಾದು, ಅಥವಾ ನೀವೇನೋ ಊರಿಗೆ ಹೋದ್ರೂ ನಿಮಗೋಸ್ಕರ ಕಾದು, ನಿಮ್ಮ ಮನೇಲಿ ನಿಮಗೆ ಅವತ್ತು ಹೊಲಿಗೆ ಕೊಡೋಕ್ಕಾಗದಿದ್ರು ನಿಮಗೋಸ್ಕರ ಕಾದು ಯಾರು ಬಟ್ಟೆ ಕೊಡ್ತಾರೋ ನೀವೊಂದು ಅಬ್ಸರ್ವ್ ಮಾಡಿ, ಗೊತ್ತಾಗುತ್ತೆ. ಅಂಥವ್ರನ್ನ ನೀವು ಯಾವತ್ತೂ ಕಳ್ಕೊಬೇಡಿ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಹಾರೋರು, ನಿಮ್ಮ ಹತ್ರ ಕೆಲಸ ಇದ್ದ ಟೈಮಲ್ಲಿ ಮಾತ್ರ ಬರೋದು, ಅಂಥವ್ರನ್ನೆಲ್ಲ ಬಿಟ್ಟಾಕಿ ಫ್ರೆಂಡ್ಸ್. ಅವರು ಬರೋದೇ ಬೇಡ. ಈಗ ನಾವು ಕ್ಲೋಸು ಹತ್ತಿರ ಸಂಬಂಧಿ ಅವರು ಇವರು ಅಂದಾಗ ದುಡ್ಡು ಸಹಿತ ನಾವು ಕರೆಕ್ಟಾಗಿ ಜಾಸ್ತಿ ಹೇಳೋಕ್ಕಾಗಲ್ಲ. ಮತ್ತು ಅವ್ರು ದುಡ್ಡು ಸಹ ಕಡಿಮೆ ಕೊಡ್ತಾರೆ. ಅವಾಗ ನಾವು ಯಾಕೆ ಕಡಿಮೆ ಕೊಟ್ರಿ ಅಂತ ಕೇಳಂಗೂ ಇರೋದಿಲ್ಲ. ಹಾಗಾಗಿ ಹೊಸ ಕಸ್ಟಮರ್ನ ಗಳಿಸ್ತಾ ಹೋಗಿ. ಈ ರೀತಿ ಇರ್ತಾರಲ್ವ ಕಸ್ಟಮರ್, ನಿಮಗೆ ಗೊತ್ತಾಗ್ತಾರೆ, ಅವ್ರನ್ನ ಬಿಟ್ಕೊತ ಹೋಗಿ. ಅತಿ ಒಳ್ಳೆತನ ಯಾವ ಕೆಲಸದಲ್ಲೂ ಬೇಡ. ಯಾಕಂದರೆ ಅತಿ ಒಳ್ಳೆತನ ನಮ್ಮನ್ನೇ ಕೆಳಮಟ್ಟಕ್ಕೆ ಹೋಗುತ್ತೆ. ಈಗ ನಾನು ತುಂಬ ಜನ ನೋಡಿದ್ದೀನಿ, ಈಗ ಒಂದು ಟೈಲರಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಅಕ್ಕಪಕ್ಕ ಎಲ್ಲ ಮನೆಯವರಿಗೂ ಎಲ್ಲರಿಗೂ ಕಲಿಸ್ಬಿಡೋದು, ಅಥವಾ ನಮ್ಮ ಏನೇನು ಟ್ರಿಕ್ ಇದಾವೋ ಎಲ್ಲದನ್ನು ಹೇಳ್ಕೊಟ್ಬಿಡೋದು. ಆಮೇಲೆ ನಮ್ಮನೆ ಪಕ್ಕಕ್ಕೆ ಒಬ್ಳು ಟೈಲರ್, ಈ ಕಡೆ ಒಬ್ಳು ಟೈಲರ್, ಆ ಕಡೆ ಒಬ್ಳು ಟೈಲರ್. ನಾವೇನಾದರೂ ಅಕಸ್ಮಾತ್ ಒಂದು ಊರಿಗೆ ಹೋಗಿದ್ವಿ ಅಂದರೆ ಬನ್ನಿ ನಾ ಹೊಲ್ಕೊಡ್ತೀನಿ, ಅಥವಾ ಅವಳು ಚೆನ್ನಾಗಿ ಹೊಲಿಯಲ್ಲ ನಾ ಕೊಡ್ತೀನಿ ಅಂತ. ಈ ರೀತಿ ಎಲ್ಲ ತುಂಬ ಜನಕ್ಕೆ ಆಗಿದೆ ಪಾಪ. ಹಾಗಾಗಿ ನಾನು ಹೇಗಾದರೆ ನಮ್ಮ ಹತ್ರ ಪತ್ರ ಅಕ್ಕಪಕ್ಕದವರಿಗೆಲ್ಲ ನಾನು ಟೈಲರಿಂಗ್ ಕಲ್ಸೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅದು ನಮಗೆ ಹೊಡ್ತಾ. ಈ ರೀತಿ ಏನಪ್ಪ ಅಕ್ಕ ಹೇಳ್ತಾರಂತ. ಹೌದು ಫ್ರೆಂಡ್ಸ್, ಯಾಕಂದರೆ ನಮ್ಮಲ್ಲೇ ಒಂದು ಕಲೆ ಇರುತ್ತೆ, ಅದು ನಮ್ಮಲ್ಲೇ ಇರಬೇಕು. ಬಿಟ್ಟರೆ ಅದು 4 ಜನಕ್ಕೆ ಹೇಳ್ಕೊಟ್ಟಾಗ ಇದು ಅತಿ ಒಳ್ಳೆತನ ಆಗುತ್ತೆ. ಅತಿ ಒಳ್ಳೆತನ ಬೇಡ. ಯಾಕೆ ಬೇಕು? ನಮ್ಮ ಪಡೆಗೆ ನಾವು ಅವರಿಗೆ ಮಾಡಬೇಕು, ಕಲಿಬೇಕು ಅನ್ನೋಂಗಿದ್ರೆ ಅವರು ಕಲೀಲಿ ಅಲ್ವಾ. ಈಗ ತೀರಾ ಅತಿಯಾಗಿ ನಾವು ಎಲ್ಲದನ್ನೂ ಹೇಳ್ತೀನಿ ನಿನಗೆಲ್ಲ, ನನ್ನೆಲ್ಲದು ಫಸ್ಟಿಗೆ ಚೆನ್ನಾಗಿದ್ದಾಗ ಪ್ರತಿಯೊಂದು ಹೇಳ್ಬಿಡೋದು. ಅವ್ರು ಕಲ್ತ ಮೇಲೆ ಅವ್ರು ನಮ್ಮ ಮೇಲೆ ಗೂಬೆ ಕೂರಿಸೋದು, ಅಥವಾ ಈ ರೀತಿ ಬಟ್ಟೆ ಕೊಡೋಕೆ ಬರೋವಂಥ ಕಸ್ಟಮರ್ನ ಹಾಳು ಮಾಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ನೋಡ್ಕೊಳ್ಳಿ, ಅತಿ ಒಳ್ಳೆತನ ಬೇಡ. ಅತಿ ಒಳ್ಳೆತನ ಯಾವತ್ತೂ ತಪ್ಪು ಅಂತ ಹೇಳ್ತೀನಿ. ಏನಪ್ಪ ಇವಳು ಸ್ಟ್ರಿಕ್ಟ್ ಇಷ್ಟು, ಏನಪ್ಪ ಇವಳು ಮುಖ ಕೊಡ್ದಾಗ ಮಾತಾಡ್ತಾಳೆ ಅಂತ ಹೇಳಿದ್ರೆ ಹೇಳಿ ಫ್ರೆಂಡ್ಸ್, ಕೆಲಸದ ವಿಚಾರದಲ್ಲಿ ಸ್ಟ್ರಿಕ್ಟಾಗೇ ಇರಿ. ಕೆಲವೊಂದು ಮಾನವೀಯತೆ ವಿಷಯದಲ್ಲಿ ನೀವು ಒಳ್ಳೆತನ ತೋರಿಸೋದು ಒಳ್ಳೆಯದೇ. ಕೆಲಸದ ವಿಷಯದಲ್ಲಿ ಸ್ಟ್ರಿಕ್ಟಾಗೇ ಇರಿ. ಎಲ್ಲರೂ ಹಾಗೆ ಇರ್ತಾರೆ, ಅವ್ರವ್ರ ದುಡ್ಡು ಅವ್ರವ್ರ ಕೆಲಸ ಅಂತ ಬಂದಾಗ ನೋಡಿ ಚೇಂಜ್ ಆಗೇ ಆಗ್ತಾರೆ. ಅದನ್ನೆಲ್ಲ ತಿಳ್ಕೊಂಡು ಇಷ್ಟೆಲ್ಲ ಅನುಭವಗಳಾದಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಕೆಲಸ ಮಾಡುವಾಗ ಫುಲ್ಲು ಸ್ಟ್ರಿಕ್ಟಾಗೇ ಇರಿ. ವ್ಯವಹಾರನೇ ಮಾಡ್ಕೊಳ್ಳಿ. ಬೇರೆ ತಿನ್ನೋದು ಉಣ್ಣೋದು ಬೇರೆ ಟೈಮಲ್ಲಿ ನೀವು ಫ್ರೆಂಡ್ಶಿಪ್ಪು ರಿಲೇಷನ್ ಆ ಥರ ಎಲ್ಲ ಇಟ್ಕೊಳ್ಳಿ ಅಂತ ಹೇಳಿ ನೋಡಿಕೊಂಡು ಟೈಲರಿಂಗ್ ಕೆಲಸನ ಮಾಡಿ. ಆಲ್ಮೋಸ್ಟ್ ನಾನು ಟೈಲರೇ ನನ್ನ ವೀಡಿಯೋಸ್ಗಳನ್ನು ನೋಡೋದಲ್ವಾ. ಹಾಗೆ ಮತ್ತು ಯಾರಾದರೂ ಕಸ್ಟಮರ್ ಈ ವಿಡಿಯೋ ನೋಡ್ತಾ ಇದ್ದರೆ ನೋಡ್ಕೊಳ್ಳಿ. ಒಬ್ಬರು ಟೈಲರ್ನ ಕರೆಕ್ಟಾಗಿ ನಿಮಗೆ ಚೆನ್ನಾಗಿ ಹೊಲ್ಕೊಡೋರನ್ನ ಯಾವತ್ತೂ ಬಿಡಬೇಡಿ, ಅವ್ರನ್ನ ಯಾವತ್ತೂ ಜರಿಬೇಡಿ. ಯಾಕಂದರೆ ಟೈಲರಿಂಗ್ ಕೆಲಸ ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನು ಮಾಡೋದಕ್ಕೂ ತುಂಬ ಕಷ್ಟಪಡಬೇಕು. ಒಂದು ಹೆಣ್ಮಗಳು ಮನೇಲಿ ಕೂತು ಬಟ್ಟೆ ಹೊಲಿತಾಳೆ ಅಂತ ಅಂದರೆ ತುಂಬಾ ಕಷ್ಟ ಇದೆ. ಎಲ್ಲ ಕೆಲಸ ಮಾಡಿಕೊಂಡು ಅವಳ ಮೈಂಡ್ನ ಫೋಕಸ್ ಮಾಡಿ ಆ ಬಟ್ಟೆ ಹೊಲಿಬೇಕು ಅಂದರೆ ತುಂಬಾ ಕಷ್ಟವಾದ ವಿಷಯ. ಯಾಕಂದರೆ ನಾವೊಂದು ಅಡುಗೆ ಮಾಡ್ತಿರ್ತೀವಿ, ಅದರಲ್ಲಿ ಇರ್ತೀವಿ, ಒಂದೇನೋ ಪೂಜೆ ಮಾಡಿದ್ವಿ, ಇನ್ನೇನೋ ಮನೆ ಕೆಲಸಗಳು ಅಂದರೆ ಅಷ್ಟೇ. ಅಂಗಡಿಗೆ ಹೋಗಿ ಹೊಲಿದಷ್ಟು ಸುಲಭನೇ ಅಲ್ಲ ಮನೇಲಿ ಹೊಲಿಯೋದು. ಅವ್ರು ನಿಮಗೆ ಹೊಲಿದು ಕೊಡ್ತಾರೆ ಅಂತಂದರೆ ನೀವು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದರೂ ಸಹಿತ ಅವ್ರಿಗೆ ಹೇಳಿಬಿಟ್ಟು ಸರಿ ಮಾಡಿಸಿ ಹೊಲಿಸ್ಕೊಳ್ಳಿ. ಈ ಕಡೆಯಿಂದ ಆ ಕಡೆ ಹಾರೋ ಅಂಥ ಕೆಲಸನ ಮಾಡಬೇಡಿ ಅಂತ ಕಸ್ಟಮರಿಗೂ ಹೇಳ್ತೀನಿ. ಟೈಲರ್ಸ್ಗಳು ಅಷ್ಟೇ, ಅವ್ರನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅವ್ರನ್ನ ಕಂಡುಹಿಡಿದು ನೀವು ಸಹಿತ ರೆಸ್ಪಾನ್ಸ್ ಹೇಗೆ ಕೊಡಬೇಕು ಹಾಗೆ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಿಮ್ಮ ಲೈಕಿಂದ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡೋದಕ್ಕೆ ಒಳ್ಳೆಯ ಒಂದು ಮೋಟಿವೇಶನ್ ಆಗುತ್ತೆ. ಈ ಮಾತುಗಳೆಲ್ಲ ನಿಜ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.